ಅಭ್ಯಾಸ ಇಲ್ಲ ಅಲರ್ಜಿ ಅಂದ್ಮೇಲೆ ಯಾಕೆ ಸುಮ್ಕೆ ದೊಡ್ಡದು ಮಾಡೋದು, ಎಲ್ಲಿಗೆ ಬಿಟ್ಬಿಡು. ದೊಡ್ಡದು ಮಾಡೋದು ಅಂತಲ್ಲ ಕಣ್ಲ ಶಿವರಾಮ, ಇದು ಶಾಸ್ತ್ರ. ನೀನೇ ಹೇಳ್ದಂಗೆ ಜೀವನದಲ್ಲಿ ಕಷ್ಟ ಸುಖ ಏನೇ ಬಂದ್ರು ಗಂಡನ ಜೊತೆಯಾಗಿ ಸ್ವೀಕಾರ ಮಾಡ್ತೀನಿ ಅಂತವ ಪ್ರಮಾಣ ಮಾಡೋದು. ಅಂಥದ್ರಲ್ಲಿ ಇದೇನೋ ಅವಳು ಗುಲ್ಗಂಜಿ ಅಪರಂಜಿ ಅಂತವಳೆ. ಅಜ್ಜವ, ಅದು ಗುಲ್ಗಂಜಿ ಅಪರಂಜಿ ಅಲ್ಲ, ಅಲರ್ಜಿ. ಸುಮ್ನೆ ಕೂತ್ಕೊಳ್ಳ, ಬಂದ್ಬಿಟ್ಟ ತಿದ್ದೋಕೆ. ಅಭ್ಯಾಸ ಇಲ್ಲ ಅಂತ ಹೇಳೋಳು ಮುಂದೆ ಬರೋ ಕಷ್ಟ ಸುಖನ ಅದೆಂಗೆ ಸ್ವೀಕಾರ ಮಾಡಿಯೇ. ಇಷ್ಟ ಇಲ್ಲ ಅಂದ್ರೂ ಶಾಸ್ತ್ರಕ್ಕಾದ್ರೂ ಎಲ್ರೆದ್ರಿಗೂ ಸ್ವಲ್ಪನಾದ್ರೂ ಕುಡಿಬೇಡ್ವೆ. ಅದು ನನಗೆ ಹೊಂದಲ್ಲ ಅಂತ ಮೊದ್ಲೇ ಕಿತಾನೆ ಗಂಡನ ಮನೆಯಲ್ಲಿ ಹೇಳ್ಬಾರ್ದು. ಇದನ್ನೇ ಹೆಣ್ಣು ಮಕ್ಕಳ ಸೂಕ್ಷ್ಮ ಅನ್ನೋದು. ಅಜ್ಜಿ, ವಿದ್ಯಾ ಈಗ ನಾನು ಕೊಡೋ ಹಾಲನ್ನ ಕುಡಿಬೇಕು ಅಷ್ಟೇ ತಾನೆಯಾ? ಅಟ್ಟಿಗೆ ಬಂದಿರೋಳು ಮಾಡ್ಬೇಕಾಗಿರೋ ಶಾಸ್ತ್ರ ಇದು. ನನ್ನ ಮಾತನ್ನ ಅರ್ಥ ಮಾಡ್ಕೊಳ್ಳಿ. ವಿದ್ಯಾ ಈ ಶಾಸ್ತ್ರ ಮಾಡ್ಬೇಕು ತಾನೆ, ಮಾಡ್ತಾಳೆ. ಏನೇ ಇದು, ಇವಳು ಅನುಭವಿಸ್ಲಿ ಅಂದರೆ ಈ ಭದ್ರ ಒದ್ದಾಡಂಗಾಯ್ತು. ಇವಳು ಕೂಟ ಇದ್ರೆ ಜೀವನ ಹಿಂಗೆ ಅನ್ನೋದು ಅರ್ಥ ಆಗ್ಲಿ ಬಿಡವ. ಯಾರೋ ಕಾಣಲ್ಲ ಇಟ್ಟೊಂದು ಸಕ್ಕರೆ ಹಾಕ್ಬಿಟ್ಟವ್ರಲ್ಲ, ಏನಾದರೂ ಮರೆತು 2 ಕಿತ ಹಾಕಿರ್ಬೇಕು. ಇಲ್ಲ ಜೀವನದಾಗ ಎಲ್ಲ ಹಿಂಗೆ ಅನಿರೀಕ್ಷಿತವಾಗಿ ಬರ್ತದೆ ಅನ್ನೋದನ್ನ ಅರ್ಥ ಮಾಡ್ಸಕ್ಕೆ ಹಾಕಿರ್ಬೇಕು. ಏನು ಬಂದ್ರೂ ಸ್ವೀಕಾರ ಮಾಡೋದನ್ನ ಕಲಿಬೇಕು. ತಗೊಳಮೆ, ನಾನು ಹಾಲು ಖಾಲಿ ಮಾಡಿವ್ನಿ. ಇದರಲ್ಲಿರೋ ಹಣ್ಣು ತಿಂದ್ರೂ ಶಾಸ್ತ್ರ ಮಾಡ್ದಂಗೆ. ತಕ ಕೊಟ್ಲೆ ತಂದೆ ಅಂತಮ್ಮ. ಏನಪ್ಪ ಭದ್ರಪ್ಪ, ಹೆಂಡ್ತಿ ಪರವಾಗಿ ನಿಲ್ಲಂಗೆ ಕಾಣ್ತಿದ್ಯಾ? ಪರವಾಗಿ ನಿಲ್ಬೇಕಾ ಇರೋದ ಕಟ್ಕೋಬೇಕಾ ಅನ್ನೋದನ್ನ ಈ ಈಶ್ವರಿ ತೀರ್ಮಾನ ಮಾಡ್ತಾಳೆ. ಇನ್ನು ಮುಂದಕ್ಕೆ ಅವಳ ಜೀವನದಲ್ಲಿ ನೆಮ್ಮದಿ ಅನ್ನೋದೇ ಇಲ್ಲ ಕಣ್ಲ. ನೋಡ್ತಾ ಇರು. ಅದಕ್ಕೆಮ್ಮ ಕಲ, ನಾನು ಹೇಳ್ದಂಗೆ ಮಾಡು. ಸರಿ ಕಲ, ಹೇಳಮ್ಮ, ಏನಾರ ಕೆಲಸ ಐತೆ? ನ್ಯೂಸ್ ಚಾನಲಲ್ಲಿ ನಿನ್ನ ಫ್ರೆಂಡ್ ಒಬ್ಬ ಗೊತ್ತಿರೋನವನೇ ಅಂತ ಹೇಳ್ದೆ ತಾನೆ. ಈ ವಿಷಯವ ಹೇಳು ಅಂತ ನಾನು ಹೇಳಿದ್ದೆ ತಾನೆ. ಏನಾಯ್ತು? ಅವತ್ತು ಮದುವೆ ನಿಂತಿದ್ದ ದಿನ ಏನಾಯ್ತೋ ಅದನ್ನು ಸೇರಿ ಇವತ್ತು ಶಿವರಾಮೇಗೌಡನ ಮಗನ ಮದುವೆ ನಡೀತು ಅಂತ ಎಲ್ಲ ನ್ಯೂಸ್ ಪ್ರಸಾರ ಮಾಡೋದಕ್ಕೆ ಹೇಳೇನೆ. ಅದಿವತ್ತು ಸಂಜೆ 5 ಗಂಟೆಗೆ ಬ್ರೇಕಿಂಗ್ ನ್ಯೂಸ್ನಾಗ ಬಂದು ದೊಡ್ಡಪ್ಪಂಗೆ ಶಾಕಿಂಗ್ ನ್ಯೂಸ್ ಆಯ್ತದೆ. ಸಬ್ಬಾಸ್ ಕಡ್ಲ ಸುಬಾಸ, ಹಿಂಗೆಯಾ? ನಾನು ಹೇಳಿದ ಕೆಲಸವ ಅಚ್ಚುಕಟ್ಟಾಗಿ ಮಾಡ್ಕೊಂಡೋಗು. ನಿನ್ನನ್ನು ಆದಷ್ಟು ಬೇಗ ಆ ಸಿಂಹಾಸನದ ಮ್ಯಾಗ ಕೂರ್ಸೋ ಜವಾಬ್ದಾರಿ ನಂದು. ಅಲ್ಲಮ್ಮ, ಈ ನ್ಯೂಸ್ ಇವತ್ತೇ ಯಾಕೆ ಪ್ರಸಾರ ಆಗಬೇಕು ಅಂತ ಹೇಳ್ದೆ? ಎಲ್ಲ ಖುಷಿಯಾಗವ್ರು ಅಲ್ವೇನ್ಲ, ಅವ್ರ ಸಂತೋಷಕ್ಕೆ ಬೆಂಕಿ ಹಾಕಕ್ಕೆ. ಬೆಂಕಿ ಹಾಕಿ ಚಳಿ ಕಾಯಿಸ್ಕೊಳ್ಳಕ್ಕೆ. ಆ ಶಿವರಾಮೇಗೌಡ ಮಾತ್ರ ನೆಮ್ಮದಿಯಾಗಿರಬಾರ್ದು ಸುಭಾಸ.
ನೆಮ್ಮದಿಯಾಗಿ ಕುಂತ್ಕೊಳ್ಳೋ ಅಷ್ಟರಲ್ಲಿ ಅವನ ಬುಡಕ್ಕೆ ಬೆಂಕಿ ಬೀಳಬೇಕು. ಕೋಪ ತಾಪಕ್ಕೆ ಫೋನ್ ಮಾಡಿದ್ಲು ನೋಡು, ಅವಳನ್ನ ಮುಟ್ಟಬೇಕು ಆ ಬೆಂಕಿ. ಹಂಗೆ ಅವತ್ತು ಅವನನ್ನು ಅರೆಸ್ಟ್ ಮಾಡಿ ನಾ ಹೇಳ್ಕೊಂಡೋದ್ರು ನೋಡು, ಆ ವಿಡಿಯೋನ ತಪ್ಪದೆ ಹಾಕಕ್ಕೆ ಹೇಳು. ಇವತ್ತಿ ಮದುವೆ ವಿಡಿಯೋಗಿನ್ನ ಅವತ್ತು ಆ ಮದುವೆ ನಿಂತಿದ್ದು ಪೊಲೀಸ್ನವ್ರು ಹೇಳ್ಕೊಂಡೋಗಿದ್ದು ಆ ವಿಡಿಯೋನೇ ಜಾಸ್ತಿ ಪ್ರಸಾರ ಮಾಡೋದಕ್ಕೆ ಹೇಳಿನೆ. ಹಂಗಾರೆ ಆ ಶಿವರಾಮೇಗೌಡ ಮತ್ತು ಅಟ್ಟಿ ಅವ್ರಿಗೆ ಅವಮಾನ ಅನ್ನೋ ಒಬ್ಬಟ್ಟು, ನರ್ಕ ಅನ್ನೋ ಪಾಯಸ್ದುಟನೇ ಕಾದದೆ ಅಂದಂಗೆ ಆಯ್ತು. ನೀನ್ ಬಡ್ಸಕ್ ನಿಂತಿದ್ದೀಯ ಅಂದ್ಮ್ಯಾಗೆ ಅವ್ರು ಸಾಕು ಸಾಕು ಅನ್ನೋ ಗಂಟ ಅವ್ರ ಪಾಲಿಗಿದ್ದೇ ಇರ್ತದೆ. ಇದೇ ನೋಡಮ್ಮೆ ನಮ್ಮ ಅಡುಗೆ ಕೋಣೆ. ನನಗೆ ಗೊತ್ತದೆ. ಹೆಣ್ಮಗ ಅಲ್ವಾ, ಅಡುಗೆ ಕೋಣೆ ಅಂದ್ರೆ ಗೊತ್ತಿರ್ತದೆ. ನಡಿಯಮ್ಮೆ. ನೋಡಮ್ಮೆ, ಇದೆಯಾ ನಮ್ಮ ಊಟ ಟೇಬಲು. ನಾವೆಲ್ರೂ ತಿಂಡಿ ತಿನ್ನೋದು, ಊಟ ಮಾಡೋದು ಇಲ್ಲೇಯ. ಬಾರಮ್ಮಿ. ಇದೇ ನೋಡಮ್ಮೆ ನಮ್ಮ ನಡ್ಮನೆ. ಮಳೆ ಬಂದಾಗ ಬೋಸ್ ಅಂದಾಗ ಕಾಣಿಸ್ತದೆ. ಇಲ್ಲ ನೋಡಮ್ಮೆ, ಇದೆ ಅಪ್ಪ ಎಂದು ತಲತಲಾಂತರದ ಕುರ್ಚಿ. ಇಲ್ಲೇ ಕುತ್ಕೊಂಡು ನಾವೆಲ್ಲರೂ ಮಾತಾಡೋದು. ಇದೆಯಾ ನೋಡಮ್ಮೆ ನಮ್ಮ ರೂಮು. ಇಲ್ಲಿ ಅದೇ ನೀವು ಮನೆ ಕಳ್ಳೋದು. ಈಚೆ ಎಲ್ಲಾದರೂ ಹೋಗಿ ಬಂದು ಸುಸ್ತಾದ್ರೆ ರೆಸ್ಟ್ ಮಾಡೋ ಜಾಗ ಅಲ್ವೇ? ಓ ಅದೇಯ. ವಿಷಯ ಇಷ್ಟೇ ಅಲ್ವೇ? ಇದನ್ನ ಹೇಳಕ್ಕೆ ನಾನು ಇಷ್ಟೊಂದು ಪತ್ರ ಕೊಟ್ಬಿಟ್ಟೆ. ಏನಾದರೂ ಹೇಳಿದ್ರಾ? ಇಲ್ಲ, ರೂಮ್ ಹೆಂಗದೆ ಅಂತಂದೆ. ಸಂದಾಗದೆ. ಈ ಹಟ್ಟಿಲಿ ಅವ್ರವ್ರಿಗೆ ಸಪ್ರೇಟ್ ರೂಮ್ ಅದೆ. ರೂಮಲ್ಲಿ ಬಾತ್ರೂಮ್ ಅದೆ. ಆದರೆ ನಮ್ಮ ಹಟ್ಟಿಲಿ ಇರೋದು ಒಂದೇ ರೂಮು, ಒಂದೇ ಬಾತ್ರೂಮು. ನಿಜವಾಗ್ಲೂ ಹೇಳ್ತೀವಿ, ನನ್ನ ಜೀವನದಲ್ಲೇ ಈಟು ವಿಶಾಲವಾಗಿರೋ ಮನೆ ನಾನು ನೋಡೇ ಇಲ್ಲ. ನಿಮ್ಮ ಮನೆ, ನಿಮ್ಮ ಮನ್ಸಷ್ಟೇ ಸಾನೆ ದೊಡ್ಡದಾಗದೆ. ಆಂಟಮ್ಮ ಏನಾದ್ರು ಬೇಕಾಗಿತ್ತೆ? ಲೇ ಕ್ವಾಟ್ಲೆ, ಬೇಯ ಬಾಡ್ಗೆ ಸೊಟ್ಕೆ ಅಲ್ಲಾಡ್ಸೋದು ಅಂತಾರೆ ಗೊತ್ತಲ್ಲ, ಹಂಗಾತು ನೀನು ಬಂದಿತ್ತು. ಅರ್ಥ ಆಯ್ತು ಬಿಡು ಅಂಟಮ್ಮ. ನಾನೇನಾದ್ರು ಬೇಕಾಗ್ಬೋದು ಅಂತ ಬಂದ್ರೆ ನನ್ನೇ ಶಿವ ಪೂಜೆಯಲ್ಲಿ ಬರೋ ಕರಡಿ ಅನ್ನಂಗೆ ಅಂದ್ಬಿಟ್ಟಲ್ಲ ಮನ್ಸ್ಗೆ. ಲೇ ನೌಟಂಕಿ, ಈಗಷ್ಟೇ ನಾನು ಬೇಳೆ ಬೇಯಿಸ್ಕೊತಿದ್ದಕ್ಕಲ್ಲ, ಮಧ್ಯೆ ಬಂದು ಅಳ್ಳಾಡ್ಸ್ತಾ ಇದ್ದೀನಿ ಅಂತಿದ್ಯಾ. ಅರ್ಥ ಆಯ್ತು ಬಿಡಪ್ಪ, ನೀನೀಗ ಬದಲಾಗ್ಬಿಟ್ಟೆ. ಇನ್ಮೇಲೆ ಏನಿದ್ರು ನಿಂಗೆ ಅವ್ರಿ ಹತ್ರ, ನಾವು ದೂರನೇ ಇರ್ಲಿ ಬಿಡು. ಲೇ ಮತ್ತೆ ಸುಮ್ಕಿರ್ಲ, ವಿದ್ಯೆ ಇಲ್ಲೇ ಉಳ್ಕೊಳ್ಳ ಅಲ್ಲ. ಎಲ್ಲ ಹಾಳು ಮಾಡ್ಬಿಟ್ಟೆ. ಇದಕ್ಕೆ ತಾನೇ ನೀನು ಬಂದಿದ್ದು. ಈಗ ತಾನೇ ಮನ್ಸ್ ಬಿಚ್ಚಿ ಮಾತಾಡೋಕೆ ಶುರು ಮಾಡಿಲ್ಲಕಲ್ಲ. ಆಯ್ತಮ್ಮ, ಅದಕ್ಕೆ ಹೋಗಿ ನಿಂತಿರೋದು ನೀನ್ ಬರ್ಲಿ ಅಂತವ. ತಂಪಾದ ಗಾಳಿ ತಗೊಂಡು ಮಾತಾಡೋಣ ಅಂತ. ಹೋಗು, ಅದೇನ್ ಮಾತಾಡಿ ಬೇಳೆ ಬೇಯಿಸ್ಕೊಂಡ್ಯಾ ಬೇಯಿಸ್ಕೊ. ಎಂಜಾಯ್ ಅಂತಮ್ಮ. ಆಲ್ ದ ಬೆಸ್ಟ್, ಕಂಗ್ರಾಚುಲೇಷನ್. ಹೋಗು.
ಜಯ ನಮ್ಮ ರೂಮ್ ಬಾಲ್ಕನಿ. ಮನ್ಸಿಗೆ ಬೇಸರ ಆದರೆ ನಂಗೆ ಹೇಳ್ಕೊಳಕ್ಕಾಗದಿರೋಷ್ಟು ಸಂತೋಷ ಆದ್ರೂ ನಾನು ಇಲ್ಲೇ ಬಂದು ನಿಂತ್ಕೊಳ್ಳೋದು. ಈ ಜಾಗ ನಂಗೊಂಥರ ಎಷ್ಟೋ ಬೇಸರಕ್ಕೆ ಸಂತೋಷಕ್ಕೆ ಸಾಕ್ಷಿ ಆಗದೆ. ಹಂಗೆ ಈ ಪ್ರಕೃತಿ ನೋಡ್ಕೊಂಡು ನಿಂತ್ಕೊಂಡ್ರೆ ಸಾಕು. ಸಂತೋಷ ಇದ್ರೆ ದುಪ್ಪಟ್ಟಾಯ್ತದೆ, ಸಂಕಟ ಇದ್ರೆ ಈ ಗಾಳಿಲಿ ಹಂಗೆ ತೂರ್ಕೊಂಡು ಹೋಯ್ತದೆ. ಸಂದಾಗಾಯ್ತು ಸಾಹೇಬ್ರೆ, ನೀವು ಬರಲಿಲ್ಲ ಅನ್ನೋದೇ ನಮಗೆ. ಏನಂತೆ? ಹಂಗೆಲ್ಲ ಹಟ್ಟಿಯವ್ರನ್ನ ಎದುರಾಕೊಂಡು ಬದುಕ್ತೀನಿ ಅಂತ ಹೊಂಟ್ರೆ ಜೀವನ ಪೂರ್ತಿ ಹಿಂಗೆ ಭಯ ಪಟ್ಕೊಂಡು ಓಡಾಡ್ಬೇಕಾಯ್ತದೆ. ನೀನು ಮಾಡಿ ಸರಿನೇನವ್ವ. ನಾನು ಎತ್ತಾಡಿ ಬೆಳೆಸಿದ ಕೂಸದೀನಿ, ನನ್ನ ಕಣ್ಣೆದುರುಗಡೆನೆ ನೀನ್ ಪ್ರಾಣ ಕಳ್ಕೊಳಕ್ ಹೊಂಟೋದ್ರೆ ನನ್ನ ಜೀವಕ್ಕೆ ಏನಾಗ್ಬೇಕು? ನನ್ನಿಂದ ತಪ್ಪಾಗದೆ ಮಾವ, ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ. ಅಯ್ಯೋ, ನೀನ್ ಕ್ಷಮೆ ಕೇಳಲಿ ಅಂತ ಹೇಳಿಲ್ಲ ಕಣವ್ವ, ನೀನು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳಿದೆ. ಆತರ ಪಟ್ಟು ನಾವೇನ್ ಮಾಡಿದ್ವಿ ಅಂತ ಗೊತ್ತಾಗ್ಲೇ ಇಲ್ಲ ಅಣ್ಣ. ದಯವಿಟ್ಟು ನಾವು ಮಾಡಿದ ತಪ್ಪನ್ನೆಲ್ಲ ಹೊಟ್ಟೆಗೆ ಹಾಕೊಂಡು ನಮ್ಮ ಕ್ಷಮಿಸ್ಬಿಡು ಅಣ್ಣ. ನೋಡು ಸಾವಿತ್ರಿ, ನಾನು ನಿಮ್ಮಿಬ್ಬರಿಗೂ ಏನು ಕಮ್ಮಿ ಮಾಡಿಲ್ಲ ಕಣವ. ನಿಮ್ಗೆ ಯಾವ ಕೊರತೆನೂ ಬರ್ತಾ ಇರಂಗ್ ನೋಡ್ಕೊಂಡಿದ್ದೀನಿ. ಹೌದು ಅಣ್ಣ. ನೋಡು ಮಗ, ನೀನು ಸಂದಾಗಿರ್ಬೇಕು. ನೀನು ಸಂದಾಗಿರ್ಬೇಕು ಅಂತ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ನೀನು ಈ ಥರ ಎಲ್ಲ ಮಾಡ್ಕೊಬೇಡ ಮಗನೇ, ಮಾಡ್ಕೊಬೇಡ. ನಾವು ತಪ್ಪು ಮಾಡ್ಬಿಟ್ವಿ ಕಡೆ. ನಮ್ಮ ಅಣ್ಣನ ಕಣ್ಣಲ್ಲೇ ನೀರ್ ಬರೋ ಹಾಗೆ ಮಾಡ್ಬಿಟ್ವಿ. ಹ್ಞೂ ಕಣವ, ನನಗೆ ಕ್ಷಮಿಸ್ಬಿಡವ. ಏನವ್ವ ಅಷ್ಟೊಂದು ಕಾಲು ನೋವೆ? ಹ್ಞೂ ಕಣಪ್ಪ, ಕಾಲು ಸೆಳೆತ. ಮೊಮ್ಮಗನ ಮದುವೆಲಿ ಅಷ್ಟೊಂದು ಓಡಾಡ್ತಾ ಇದ್ದೆ, ಕಾಲು ಸೆಳ್ತಾ ಬರ್ದೇ ಇರ್ತಿದ್ಯೆ. ಹಾಂ, ಒಂದಂಗೆ ನೋವಿಂದಲ್ಲಿ ಕಾಣಿಸ್ತಾ ಇಲ್ಲ. ಮಾವಯ್ಯ, ಏರಿ ಕೆಳಗಡೆ ತೋಟಕ್ಕೆ ನೀರು ಬಿಡಕ್ಕೆ ಹೋಗೋರೆ. ಅಣ್ಣ, ತೋಟದ ಕಡೆ ಹೋಗಿ 3-4 ದಿನ ಆಗಿತ್ತಲ್ಲ, ಹಂಗೆ ನೀರು ಕಟ್ಟಿಸ್ಬರವ ಅಂತ ಹೋಗಿದ್ದೆ. ಹಂಗೆ ಈ ಜಿಲೇಬಿ ಲಾಡು ಎಲ್ಲ ಉಳ್ದಿತ್ತಲ್ಲ, ಊರವ್ರಿಗೆಲ್ಲ ಹಂಚಿಸ್ಬಿಟ್ಟೆ. ಒಳ್ಳೆ ಕೆಲಸ ಮಾಡಿದೆ ಬಿಡ್ಲ. ಮಾವಯ್ಯ, ಕವರಲ್ಲಿ ಕೊಟ್ಟಿರೋ ದುಡ್ಡನ್ನ ಮೂಯ್ ಪಟ್ಟಿಗಾಗಿ ಬರೋದು ಬಿಡದೆ. ಲೇ, ಅವರೆಲ್ಲರೂ ಮದುವೆಗೆ ಬಂದು ಆಶೀರ್ವಾದ ಮಾಡೋದ್ರಲ್ಲ, ಅದೇ ದೊಡ್ಡದಕ್ಕಲ್ಲ. ಅವ್ರು ಏಟ್ ಮುಯ್ಯಿ ಹಾಕೋರು ಅಂತ ನೋಡೋಕ್ಕಾಯ್ತದೆ ಬಿಡ್ಲ. ಲೇ, ಈ ಮುಯ್ಯಿ ಅಂದ್ರೆ ಏನು ಗೊತ್ತೇನಿಲ್ಲ. ಕಷ್ಟದಾಗಿರೋರು ಮದುವೆ ಮಾಡ್ತಾ ಇದ್ರೆ ಈ ಬಂದು ಬಳಗದವರೆಲ್ಲ ಸೇರಿಕೊಂಡು ಅವ್ರಿಗೆ ಹಣ ಸಹಾಯ ಮಾಡೋರು ನೋಡು, ಅದನ್ನೇ ಮುಯ್ಯಿ ಅನ್ನೋರು. ನೋಡ್ಲಾ, ಇರೋರು ಇಲ್ದ ಇರೋರಿಗೆ ಕೊಡಬೇಕು. ಈಗ ಅದೊಂದು ಸೋಕೆ ಆಗ್ಬಿಟ್ಟದೆ. ನಾನು ಇಟ್ಟ ಹಾಕ್ದೆ, ಆಟ ಹಾಕ್ದೆ ಅಂತ ಎಲ್ಲ ಬಿಡ್ಲ.
ನೋಡ್ಲಾ, ಈ ಮದುವೆ ಸಂದಾಗ ಆಯ್ತಲ್ಲ, ಅದೇ ಸಂತೋಷ ನನಗೆ. ಬಾಬಾ ಬಾಬಾ, ಟಿವಿನೇ ಹಾಕಿಲ್ವೇ? ಯಾಕೆ ಸರ್ ಇಷ್ಟೊಂದು ಗಾಬರಿ ಆಗಿದ್ಯಾ? ಏನು ಇಸಿಯಾ? ಕುಸುಮಕ್ಕ ಈಗ ತಾನೇ ಫೋನ್ ಮಾಡಿದ್ಲು. ಟಿವಿಲೇನೋ ಭದ್ರನ್ ಮದ್ವೆ ವಿಷಯ ಬರ್ತದಂತೆ. ಇರಿ ಟಿವಿ ಹಾಕ್ಬಿಡ್ತೀನಿ. ನಮಸ್ಕಾರ ವೀಕ್ಷಕರೇ. ಮಂಡ್ಯ ಜಿಲ್ಲೆಯ ಹುಲಿಕೆರೆಯಲ್ಲಿ ಶಿವರಾಮೇಗೌಡ ಅನ್ನೋ ಪ್ರಭಾವಿ ವ್ಯಕ್ತಿಯೊಬ್ರು ತಮ್ಮ ಮಗನ ಮದುವೆಯನ್ನ 18 ವರ್ಷ ವಯಸ್ಸಿನ ಚಿಕ್ಕ ಹುಡುಗಿ ಜೊತೆ ಮಾಡೋದಕ್ಕೆ ಹೊರಟಿದ್ರು. ವಿಷಯ ತಿಳಿದ ಪೊಲೀಸರು ಮದುವೆ ನಿಲ್ಸೋದಕ್ಕೆ ಹೋದಾಗ ಶಿವರಾಮೇಗೌಡರು ಅವ್ರ ಮೇಲೇನೆ ಹಲ್ಲೆ ಮಾಡಿ ಬರೋಬ್ಬರಿ 6 ತಿಂಗಳ ಕಾಲ ಜೈಲು ಶಿಕ್ಷೆ ಅನುಭವಿಸಿದ್ರು. ಈ ಘಟನೆ ನಿಮ್ಗೆ ನೆನ್ಪಿರಬಹುದು. ನೆನ್ಪಿಲ್ಲ ಅಂದ್ರೆ ಶಿವರಾಮೇಗೌಡರು ಆವತ್ತು ಪೊಲೀಸರ ಮೇಲೆ ಹಲ್ಲೆ ಮಾಡಿರೋ ವಿಡಿಯೋ ಮತ್ತೊಮ್ಮೆ ಪ್ರಸಾರ ಮಾಡ್ತೀವಿ, ನೋಡ್ಕೊಂಡ್ ಬನ್ನಿ. ಘಟನೆಯನ್ನ ಮತ್ತೆ ಯಾಕೆ ನೆನ್ಪು ಮಾಡ್ತಾ ಇದೀವಿ ಅಂತ ನೀವು ಪ್ರಶ್ನೆ ಮಾಡಬಹುದು. ಎಸ್, ಅದಕ್ಕೆ ಕಾರಣ ಇದೆ. ಶಿವರಾಮೇಗೌಡರು ತಮ್ಮ ಮಗನಿಗೆ ಮತ್ತೆ ಅದೇ ಹುಡುಗಿ ಜೊತೆ ಮದುವೆ ಮಾಡಿಸಿದ್ದಾರೆ. ವಿದ್ಯಾ ಅಂತ ಆ ಹುಡುಗಿ ಹೆಸರು. ಹೇಗ್ ಮದುವೆ ಮಾಡಿಸಿದ್ರು? ಹುಡುಗಿ ಅಪ್ರಾಪ್ತೆ ಅಲ್ವಾ? ಈ ಪ್ರಶ್ನೆ ನಿಮ್ಮಲ್ಲಿ ಮೂಡೋದು ಸಹಜ. ಆದ್ರೆ ನಮ್ಮ ಪ್ರತಿನಿಧಿ ಮಾಹಿತಿ ಕೊಟ್ಟಿದ್ದಾರೆ. ಹುಡುಗಿಗೆ 18 ವರ್ಷ ಕಂಪ್ಲೀಟ್ ಆಗಿದೆಯಂತೆ. ಮುಂದಿನ MLA ಆಕಾಂಕ್ಷಿ ಆಗಿರೋ ಶಿವರಾಮೇಗೌಡ 6 ತಿಂಗಳ ಹಿಂದೆ ಪೊಲೀಸರ ಮೇಲೆ ಹಲ್ಲೆ ಮಾಡಿ ಈ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿತ್ತು. ಇವತ್ತು ಅವರ ಮದುವೆ ನಡೆದಿದೆ ಅಂತ ಸುದ್ದಿ ಬರ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡೋದಕ್ಕೆ ನಮ್ಮ ಮಂಡ್ಯದ ಪ್ರತಿನಿಧಿ ಸುಂದರೇಶ್ ಇದ್ದಾರೆ. ಅಪ್ಪಯ್ಯ ಹೊಸಿ ಸಮಾಧಾನ ಮಾಡ್ಕೊ. ಅದೆಂಗೆಲ್ಲ ಸಮಾಧಾನ ಮಾಡ್ಕೊಳ್ಳಿ? ಅದೆಂಗ್ ಸಮಾಧಾನ ಮಾಡ್ಕೊಳ್ಳಿ? ಈಟು ದಿನ ಆದ್ರೂ ಅವಳನ್ನು ಕಂಡುಹಿಡಿಯೋಕ್ಕಾಗ್ಲಿಲ್ಲ ಅಂದ್ರೆ ಹೆಂಗ್ಲ ಸಹಿಸ್ಕೊಳ್ಳಿ? ಅಪ್ಪಯ್ಯ, ಅವಳು ಯಾರು ಅಂತ ಕಂಡುಹಿಡಿಯೋದ್ರಲ್ಲಿ ನಾವು ಒಂದೇ ಒಂದು ಹೆಜ್ಜೆ ಅಷ್ಟೇ ಹಿಂದೇವ್ನಿ. ಅವಳು ಬೇರೆ ಎಲ್ಲೂ ಇಲ್ಲ, ನಮ್ ಸುತ್ತನೇ ಅವಳೆ. ಅವಳು ಯಾರು ಅಂತ ಗೊತ್ತಾಗಿದ್ದಿನ ಅವಳು ಮುಂದೆನೆ ಇಟ್ಕೊಂಡ್ಬಂದು ನಿನ್ ಕಾಲ ಹತ್ರ ಬಿಸಾಕ್ತೀವ್ನಿ. ನಿನ್ನ ಹತ್ರ ಕ್ಷಮೆ ಕೇಳಿ ಆಮೇಲೆ ಅವಳು ಮುಂದೆಲೆ ಕತ್ತರಿಸಿ ನಿನ್ ಕಾಲ ಹತ್ರ ಬಿಸಾಕ್ತೀನಿ. ಅವ್ರಿ ಬಾಯಿ ಮಾತನಾಗ ಹೇಳೋದಲ್ಲ ಕಂಡ್ಲಾ, ಮಾಡಿ ಮಾಡಿ ತೋರಿಸ್ಬೇಕು. ಆಗ ಒಪ್ಕೋತಾನೆ ಶಿವರಾಮೇಗೌಡ. ಅವಳು ಯಾರು ಏನು ಎತ್ತ ಅಂತ ಕಂಡಿಡ್ದು ನನ್ನ ಕಣ್ಣು ಮುಂದೆ ತಂದು ನಿಲ್ಸಕಂಟ ನನಗ್ ಸಮಾಧಾನ ಇಲ್ಲ. ನನಗ್ ಸಮಾಧಾನ ಇಲ್ಲ ಕಳ್ಳ. ಏತಮ್ಮಿ ಧೈರ್ಯ ನಿನ್ಗೆ? ನಮ್ ಜೊತೆಗೆ ಎತ್ಕೊಂಡು ನಮ್ಮಪ್ಪ ಏನೇ ಜೈಲ್ಗೆ ಹಾಕಿಸ್ತೀಯ? ಅಪ್ಪಯ್ಯ, ಇವಳಯ್ಯ ನಮ್ ಜೊತೆಗೆ ಎತ್ಕೊಂಡು ಮಾಡಬಾರ್ದು ಕೆಲಸ ಮಾಡಿರೋಳು. ಏನು? ನಾನ್ ಜೈಲ್ಗೆ ಹೋಗೋ ಕಾರಣ ಇವಳಯ್ಯ? ಅಂಟಮ್ಮ, ಮಾವಯ್ಯನ ಜೈಲಿಗೆ ಕಳಿಸಿ ಅವ್ರಿಗೆ ಅವಮಾನ ಆಗೋ ತರ ಮಾಡೋದಲ್ಲ. ಇವಳನ್ನ ಮಾತ್ರ ಸುಮ್ಕೆ ಬಿಡ್ಬೇಡ. ಏ ಕೊಟ್ಲೆ, ಹೋಗ್ಲ ಮತ್ತೊಮ್ಮ. ಕತ್ತಾರಲ್ಲ ಬೇಗ. ಅಂಟಮ್ಮ, ಮಾತಾಡೋನ್ಗಿಂತ ಕೆಲಸ ಮಾಡೋನು ಉತ್ತಮ ಅಂತ ಗಾದೆ ಮಾತೆ ಅದೇ. ಬಡಾಯಿ ಕೊಚ್ಕೊಳ್ಳೋದು ಬಿಟ್ಟು ಕಂಡಿಡಿದು ತೋರ್ಸು.
ಒಂದು ಹೆಣ್ಣು ಮಗಿನ ಕಂಡಿಡಿಯಕ್ಕಾಗ್ಲಿಲ್ಲ ಅಂದ್ರೆ ನೀವುಗಳು ಬಿಡಕ್ಕಿಲ್ಲ ಅಪ್ಪಯ್ಯ, ಅವಳನ್ನ ಮಾತ್ರ ಸುಮ್ಮನೆ ಬಿಡಕ್ಕಿಲ್ಲ. ನಿನ್ನನ್ನ ಪ್ರತಿದಿನ ನೋವು ಪಡಂಗ್ ಮಾಡಿರೋ ಅವಳನ್ನ ಏನ್ ಮಾಡ್ತೀನಿ ಅಂತ ನೀನೇ ನೋಡ್ತಾ ಇರಪ್ಪಯ್ಯ. ಯಾಕವ ಭದ್ರ ಕೂದ್ಲು ಕತ್ತರಿಸ್ತೀನಿ ಅಂದಿಟ್ಕೆ ದಿಗಿಲ್ ಬಿದ್ಬಿಟ್ಟೆ. ನಿನ್ ಕೂದ್ಲು ಏಟ್ ಸಂಪಾಗದೆ. ಪಾಪ ಫೋನ್ ಮಾಡಿರೋಳ್ ಕೂದಲನ್ನ ನಮ್ಮ ಭದ್ರ ಟ್ಯೂನ್ ಮಾಡ್ಬಿಡ್ತಾನೋ ಏನು. ನಿಂತ ಒಸಿ ಮಾತಾಡ್ಬೇಕು.